ಪಹಲ್ಗಾಮ್ ದಾಳಿಗೂ ಮುನ್ನ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರು ಉಗ್ರರು. ಕಳೆದ 4 ತಿಂಗಳಿನಿಂದಲೇ ಅತಿ ದೊಡ್ಡ ದಾಳಿಗೆ ಉಗ್ರರು ತಯಾರಿ ಮಾಡಿಕೊಂಡಿದ್ರು. ಪ್ರತಿ ತಿಂಗಳು ಉಗ್ರರನ್ನ ಭಾರತಕ್ಕೆ ಕಳಿಸುವುದಕ್ಕೆ ಪಾಕಿಸ್ತಾನ ಪ್ಲಾನ್ ಮಾಡಿತ್ತು. ಉರಿ, ಕೆರಾನ್ ವಲಯಗಳಿಂದ ಭಿಂಬರ್, ಘಲಿ, ಪೂಂಚ್, ಕೃಷ್ಣಘಾಟಿ, ಸಾಂಬಾ ಮೂಲಕ ಭಾರತಕ್ಕೆ ಬರೋದಕ್ಕೆ ತಯಾರಿ ಮಾಡಿಕೊಂಡಿದ್ರು ಈ ಉಗ್ರರು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಿಂದ ಅಂದರೆ POK ಉಗ್ರರ ನೆಲೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. 55ರಿಂದ 60 ಉಗ್ರರು ಕಾಶ್ಮೀರದಲ್ಲಿ ಇನ್ನೂ ಕೂಡ ಅಡಗಿ ಕೂತಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಂದರೆ ಒಮ್ಮಿಂದೊಮ್ಮೆಗೆ POKಯಿಂದ ಭಾರತಕ್ಕೆ ಕಳಿಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ, ಕಾಶ್ಮೀರಕ್ಕೆ ಕಳಿಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಪ್ರತಿದಿನ ಇಷ್ಟಿಷ್ಟು ಅಂತ ಅದೊಂದು ಚಾನಲ್ ರೀತಿ ವರ್ಕ್ ಆಗ್ತಾ ಇರುತ್ತೆ. ಕಾಶ್ಮೀರದಲ್ಲಿ ಒಂದಷ್ಟು ಜನ ಏಜೆಂಟ್ಗಳಿರ್ತಾರೆ, POKಯಲ್ಲಿ ಏಜೆಂಟ್ಗಳಿರ್ತಾರೆ, ಚಾನಲ್ ರೀತಿಯಲ್ಲಿ ವರ್ಕೌಟ್ ಆಗ್ತಾ ಇರುತ್ತೆ. ಜಗದೀಶ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೂಲಕ ಯಾವ ರೀತಿಯಾಗಿ ಅವರು ಬಂದರು, ಪ್ಲಾನ್ ಹೇಗಾಯಿತು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಜಗದೀಶ್, ಇದೊಂದು ಪ್ರೀ ಪ್ಲಾನ್ ಅಂತ ನಮಗೆ ಗೊತ್ತಿತ್ತು. ಪ್ಲಾನ್ ಯಾವ ರೀತಿಯಾಗಿ ಆಗಿತ್ತು, ಈ ಪ್ಲಾನ್ ಹೇಗೆ ವರ್ಕೌಟ್ ಮಾಡಿದ್ರು ಅವರು ಅಂತ? ವಾಸು, ಈ ಒಂದು ಪೂರ್ತಿಯಾದಂತಹ ಆಪರೇಷನ್ ಇದೆಯಲ್ಲ, ಈ ಒಂದೆರಡು ದಿವಸಗಳಲ್ಲಿ ನಡೆದಿರುವಂತಹ ಆಪರೇಷನ್ ಅಲ್ಲ ಇದು. ಕಳೆದ 4 ತಿಂಗಳಿಂದ ನಿರಂತರವಾಗಿ ಇದಕ್ಕೆ ಬೇಕಾಗಿರತಕ್ಕಂತಹ ಸಕಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ರು. ಸಕಲ ತಯಾರಿ ಹೇಗಿತ್ತು ಅಂದರೆ, ಡಿಸೆಂಬರ್ ಕೊನೆಯ ವಾರದಲ್ಲಿ ಭಾರತಕ್ಕೆ ಉಗ್ರರನ್ನ ವಾಪಸ್ ಕಳಿಸಬೇಕು, ಅಂದರೆ ಭಾರತಕ್ಕೆ ಎಂಟ್ರಿನ ಕೊಡಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಅವರಿಗೆ ಸಂಪೂರ್ಣವಾದಂತಹ ಟ್ರೈನಿಂಗ್ ಅನ್ನು ಮಾಡಲಾಗುತ್ತೆ. ಅದರಲ್ಲಿ ಬರೋಬ್ಬರಿ 167 ಜನರನ್ನ ಟ್ರೈನಿಂಗ್ ಅನ್ನು ಮಾಡುವಂತಹ ಕೆಲಸವನ್ನ ಮಾಡುತ್ತಾರೆ. ನಾನು ಇದರ ಸಂಪೂರ್ಣ ವಿವರವನ್ನು ಕೊಡ್ತಾ ಹೋಗ್ತೀನಿ. ಅಂದರೆ ನಿಮಗೆ ಒಂದು ಸ್ಕ್ರೀನಲ್ಲಿ, ಟಚ್ ಸ್ಕ್ರೀನಲ್ಲಿ ಯಾವ ರೀತಿಯಾದಂತಹ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆ ಮತ್ತು ಅದರ ಜೊತೆಗೆ ಎಲ್ಲಿಂದ ಎಂಟ್ರಿಯನ್ನು ಕೊಟ್ಟರು, ಈಗ ಸದ್ಯದ ಪರಿಸ್ಥಿತಿಯಲ್ಲಿದೆ, ಪೆಹಲ್ಗಾಮ್ ಎಲ್ಲಿದೆ, ಪೆಹಲ್ಗಾಮ್ ದಾಳಿಗೂ ಮುಂಚೆ ಯಾವ ರೀತಿಯಾಗಿ ಎಂಟ್ರಿಯನ್ನು ಕೊಟ್ಟರು ಅನ್ನುವಂತಹ ಪೂರ್ತಿ ಚಿತ್ರಣವನ್ನ ಈ ಒಂದು ಮ್ಯಾಪ್ ನಲ್ಲಿ ಕೊಡುವಂತಹ ಕೆಲಸವನ್ನ ಮಾಡ್ತೀನಿ. ಇದು ನೀವು ಭಾರತದ ಏನಂದ್ರೆ ನಕ್ಷೆನ ನೋಡ್ತೀರಾ, ಜಮ್ಮು ಕಾಶ್ಮೀರದ ಪೂರ್ತಿಯಾಗಿ. ಇಲ್ಲಿ ಏನಂತಂದ್ರೆ, ಈ ನೀವು ಬ್ಲೂ ಲೈನ್ ಏನ್ ನೋಡ್ತಾ ಇದ್ದೀರಾ, ಈ ಬ್ಲೂ ಲೈನ್ ಇರುವಂತದ್ದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಂತಂದ್ರೆ ಡಿವೈಡ್ ಮಾಡುವಂತಹ ಒಂದು ಲೈನ್ ಇದು. ಇಲ್ಲಿ ಮೇಲ್ಗಡೆ ನೋಡಿದ್ರೆ ನಿಮಗೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಕಾಣುತ್ತೆ. ಅದರ ಕೆಳಗಡೆಗೆ ಬರ್ತಾ ಹೋದ್ರೆ ನೀವು ನಮ್ಮ ಏನಂದ್ರೆ ಈಗಿನ ನಾವು ಭಾರತ ಏನೋ ಸುಪರ್ದಿಗಿರುವಂತಹ ಜಮ್ಮು ಕಾಶ್ಮೀರದ ಪೂರ್ತಿಯಾದಂತಹ ಚಿತ್ರಣ ಸಿಗುತ್ತೆ ನಿಮಗೆ. ಈ ಜಮ್ಮು ಕಾಶ್ಮೀರದಲ್ಲಿ ಈಗ ಅಟ್ಯಾಕ್ ಆಗಿರುವಂತದ್ದಲ್ಲಿ ಈ ಪೆಹಲ್ಗಾಮ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಪೆಹಲ್ಗಾಮ್ಗೂ ಮತ್ತೇನಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ಗೂ ಇರುವಂತಹ ದೂರ ತುಂಬಾ ಕಡಿಮೆ. ಅಲ್ಲಿ ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ ನಾವು. ಆ ಲೈನ್ ಆಫ್ ಕಂಟ್ರೋಲ್ಗೂ ಮತ್ತೇನಂತಂದ್ರೆ ಪೆಹಲ್ಗಾಮ್ ನಡೆದಿರ್ತಕ್ಕಂತಹ ದಾಳಿಗೂ ಏನಂದ್ರೆ ತುಂಬಾ ಹತ್ತಿರವಾದಂತಹ ಸ್ಥಳ. ಈಗ ಸದ್ಯದ ಮಟ್ಟಿಗೆ ಪ್ರತಿ ಬಾರಿಯೂ ಸಹಿತ ನಾವು ಕೇಳ್ತಾ ಇರ್ತೀವಿ, ಯಾವೆಲ್ಲ ಭಾಗದಲ್ಲಿ ದಾಳಿ ಆಗುತ್ತೆ, ಯಾವೆಲ್ಲ ಭಾಗದಲ್ಲಿ ಅತಿ ಹೆಚ್ಚು ಟೆರರ್ ಆಕ್ಟಿವಿಟಿ ನಡೆಯುತ್ತೆ ಅಂತಂದ್ರೆ ಅದು ಒಂದು ಬಂಡೀಪುರ ಜಿಲ್ಲೆಯಲ್ಲಿ ನಡೆಯುತ್ತೆ. ಅದಾದ್ಮೇಲೆ ಏನಂತಂದ್ರೆ ನೀವು ಶ್ರೀನಗರದ ಮೇಲ್ಭಾಗದಲ್ಲಿರುವಂತಹ ಏನಂದ್ರೆ ಕೆಲವೊಂದು ಸೋನ್ಮಾರ್ಗ್ ಆಗಿರ್ಬೋದು, ಯಾಕಂದ್ರೆ ಸೋನ್ಮಾರ್ಗ್ ಆಗಿರ್ಬೋದು, ಗುಲ್ಮರ್ಗ್ ಆಗಿರ್ಬೋದು. ಅದರಲ್ಲೂ ಪ್ರಮುಖವಾಗಿ ಸೋನ್ಮಾರ್ಗ್ ಅಲ್ಲಿ ಈಗಾಗಲೇ ಸೇನಾ ನೆಲೆ ಇದೆ. ಮತ್ತೆ ಈ ಹಿಂದೆ ಕಾಶ್ಮೀರ ಏನೋ ಕಾರ್ಗಿಲ್ ವಾರದಂತಹ ಸಂದರ್ಭದಲ್ಲೂ ಸಹಿತ ಎಲ್ಲಿ ಅವರು ನಮಗೆ ಅಟ್ಯಾಕ್ ಅನ್ನ ಮಾಡಿದ್ರು ಅಂತಂದ್ರೆ ನಿಮಗೆ ಕಾರ್ಗಿಲ್ ಅನ್ನುವಂತಹ ಒಂದು ಏನಂದ್ರೆ ಜಾಗ ಕಾಣಿಸುತ್ತಲ್ಲ, ಇದು ಈ ಒಂದು ಮೇಲ್ಭಾಗದಲ್ಲಿ ಕೂತ್ಕೊಂಡು ಏನಂತಂದ್ರೆ ಏನೋ ಅಟ್ಯಾಕ್ ಅನ್ನ ಮಾಡ್ತಿದ್ರು. ಅಲ್ಲಿಂದ ಏನಂತಂದ್ರೆ ಏನೋ ದೊಡ್ಡ ಮಟ್ಟದಲ್ಲಿ ಯುದ್ಧವೇ ಆಯಿತು. ಆ ಕೊನೆಯ ಯುದ್ಧ, ಇಂಡಿಯಾ ಪಾಕಿಸ್ತಾನ ಕೊನೆಯ ಯುದ್ಧ. ಈಗೇನಾಗ್ತಿದೆ ಅಂತಂದ್ರೆ ಪಾಕಿಸ್ತಾನಿಗಳು, ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನದ ಸೇನೆಯೇ ಬಹಳಷ್ಟು ಉಗ್ರರ ನೆಲೆಗಳಿಗೆ ಏನಂತಂದ್ರೆ ಅಡಗುತಾಣಗಳಾಗಿ ಪರಿವರ್ತನೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಯಾವ ಜಾಗ, ಈ ಜಾಗ ಮಿರಾಪುರ್ ಆಗಿರ್ಬೋದು ಅಥವಾ ಕೋಟ್ಲಿ ಆಗಿರ್ಬೋದು, ಈ ಏನು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇಲ್ಲಿ ಸೇನೆ ಅಂದ್ರೆ ಪಾಕಿಸ್ತಾನದ ಸೇನೆ ಉಗ್ರರಿಗೆ ನೆಲೆಗಳನ್ನು ಮಾಡ್ಕೊಂಡಿರುವಂಥದ್ದು. ಅಲ್ಲಿ ಸುಮಾರು 40ರಿಂದ 48ಕ್ಕೂ ಹೆಚ್ಚು ಉಗ್ರರ ನೆಲೆಗಳ ಇವಾಗಲೂ ಸಹಿತ ಇದ್ದಾವೆ. ಇದೇ ಸ್ಥಳದಿಂದನೇ ಅವರು ನಿರಂತರವಾಗಿ ಏನಂದ್ರೆ ಉಗ್ರರನ್ನ ಇಲ್ಲಿ ಟ್ರೈನಿಂಗ್ ಅನ್ನು ಕೊಡಬೇಕು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ, ತದನಂತರ ಅವರನ್ನ ಭಾರತಕ್ಕೆ ಕಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ ಎಷ್ಟು ಜನರನ್ನ ಇಲ್ಲಿಯವರೆಗೆ ಟ್ರೈನಿಂಗ್ ಅನ್ನ ಮಾಡಿದ್ರು ಕಳೆದ 4 ತಿಂಗಳಿಂದ ಅಂತ ನೋಡ್ತಾ ಹೋದ್ರೆ, ಭಾರತೀಯ ಗುಪ್ತಚರ ಇಲಾಖೆ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಅದರ ಪ್ರಕಾರ ನೋಡ್ತಾ ಹೋದ್ರೆ ಕಳೆದ 4 ತಿಂಗಳಲ್ಲಿ 167 ಜನ ಉಗ್ರರನ್ನ ಭಾರತಕ್ಕೆ ಕಳಿಸೋ ಸಲುವಾಗಿ ಅವರಿಗೆ ಟ್ರೈನಿಂಗ್ ಅನ್ನು ಕೊಡಲಾಗಿತ್ತು. ಅದು ಯಾವ ರೀತಿ ಹಂತದಲ್ಲಿ, ಡಿಸೆಂಬರ್ ಕೊನೆಯ ವಾರದಲ್ಲಿ ಅವರಿಗೆ ಅಂದ್ರೆ ಟ್ರೈನಿಂಗ್ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತೆ. ತದನಂತರ ಅವ್ರನ್ನ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳ ಅಂತರದಲ್ಲಿ ಸ್ವಲ್ಪ ಜನರನ್ನ ಏನಂತಂದ್ರೆ ಭಾರತದ ಗಡಿ ಒಳಗೆ ಕರ್ಕೊಂಡ್ ಬರುವಂತಹ ಕೆಲಸವನ್ನ ಮಾಡ್ತಾರೆ, ಕಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ ಯಾವ ಭಾಗದಿಂದ ಏನಂದ್ರೆ ಭಾರತಕ್ಕೆ ಎಂಟ್ರಿಯನ್ನ ಕೊಡ್ತಾ ಹೋದ್ರು ಅಂತಂದ್ರೆ, ಇದು ಇದೆಲ್ಲ ಏನೋ ಪೂಂಚ್ ಆಗಿರ್ಬೋದು ಅಥವಾ ರಜೌರಿ ಆಗಿರ್ಬೋದು ಅಥವಾ ಊರಿ ಆಗಿರ್ಬೋದು, ಈ ಮೇನ್ ಪ್ಲೇಸ್ಗಳು ಏನಿದೆ, ಈ 3 ಪ್ಲೇಸ್ಗಳಿಂದ ಭಾರತಕ್ಕೆ ಉಗ್ರರು ಎಂಟ್ರಿನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಉಗ್ರರು ಎಂಟ್ರಿನ ಕೊಡುವಂತಹ ಸಂದರ್ಭದಲ್ಲೂ ಸಹಿತ ಅವರಿಗೆ ಅತಿ ಹೆಚ್ಚಿನ ಟ್ರೈನಿಂಗ್ ಅನ್ನು ಕೊಟ್ಟಿರುವಂತದ್ದು ಪಾಕಿಸ್ತಾನದ ಸೇನೆಯಲ್ಲಿ
ಕೆಲಸವನ್ನ ಮಾಡ್ತಿರುವಂತವರು ಮತ್ತೆ ಲೆಫ್ಟಿನೆಂಟ್ ಆದಂತವರು ಅಂತವ್ರು ಏನಂತಂದ್ರೆ ಉಗ್ರರಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಅಂತವ್ರು ಏನಂತಂದ್ರೆ ಇದರ ಫುಲ್ ಮಾಸ್ಟರ್ ಪ್ಲಾನ್, ಮಾಸ್ಟರ್ ಮೈಂಡ್ ಅಂತಂದ್ರೂ ಸಹಿತ ತಪ್ಪಾಗೋದಿಲ್ಲ. ಯಾಕಂದ್ರೆ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಬಹಳಷ್ಟು ಜನ ಪಾಕಿಸ್ತಾನದ ಸೇನೆಯ ಅಧಿಕಾರಿಗಳೇ ಇದರಲ್ಲಿ ಏನಂತಂದ್ರೆ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ ಏನಂತಂದ್ರೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇವರು ಇಲ್ಲಿಂದ ರಜೌರಿ ಆಗಿರ್ಬೋದು ಅಥವಾ ಪೂಂಚ್ ಆಗಿರ್ಬೋದು ಅಥವಾ ಊರಿ ಆಗಿರ್ಬೋದು ಈ ಸ್ಥಳದಿಂದ ಎಂಟ್ರಿನ ಕೊಡ್ತಾರೆ. ಎಂಟ್ರಿಗನ್ನ ಕೊಟ್ಟು ಇಡೀ ಕಾಶ್ಮೀರದ ನಾನಾ ಭಾಗಗಳಿಗೆ ಅವರಿಗೆ ಎಲ್ಲೆಲ್ಲಿ ಅಸೈನ್ ಮಾಡಿರ್ತಾರೆ ಆ ಜಾಗಕ್ಕೆ ಎಂಟ್ರಿನ ಕೊಡ್ತಾರೆ. ಕೊಟ್ಟು ನೇರವಾಗಿ ಅವರು ಈ ಬಾರಿ ಅಟ್ಯಾಕ್ ಅನ್ನು ಮಾಡಿರುವಂತಹ ಜಾಗ ಏನಂದ್ರೆ ಪೆಹಲ್ಗಾಮ್. ಈ ಪೆಹಲ್ಗಾಮ್ಗೆ ಹೋಗಿ ಪೆಹಲ್ಗಾಮ್ದಲ್ಲಿ ಸುಮಾರು 8 ರಿಂದ 10 ದಿವಸಗಳ ಮುಂಚೆ ಇದ್ದು, ಅದಾದ್ಮೇಲೆ 4 ರಿಂದ 5 ದಿವಸಗಳ ಮುಂಚೆ ಅಲ್ಲಿ ಯಾವ್ಯಾವ ಜಾಗದಲ್ಲಿ ಹೋಗಿ ನಾವು ಅಟ್ಯಾಕ್ ಅನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಮುಂಚಿತವಾಗಿ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ತದನಂತರ ಏಪ್ರಿಲ್ 22ನೇ ತಾರೀಕಿನಂದು ಏನಂದ್ರೆ ಅಟ್ಯಾಕ್ ಅನ್ನ ಮಾಡ್ತಾರೆ. ಏಪ್ರಿಲ್ 22ನೇ ತಾರೀಕು ಅಟ್ಯಾಕ್ ಮಾಡಿದ್ಮೇಲೆ ಇಲ್ಲಿಯವರೆಗೂ ಸಹಿತ ಸುಮಾರು 55 ರಿಂದ 60 ಜನ ಉಗ್ರರು ಇನ್ನೂವರೆಗೂ ಸಹಿತ ಜಮ್ಮು ಕಾಶ್ಮೀರದಲ್ಲೇ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಇವರ ವಿರುದ್ಧವಾಗಿ ಈಗ ಕಾರ್ಯಾಚರಣೆ ಮಾಡುವಂತಹ ಕೆಲಸವನ್ನ ಸೇನೆ ಮಾಡ್ತಾ ಇರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.